ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಹತ್ರ ಒಂದು ಹೊಸ ಫೋನ್ ನನ್ನ ಹತ್ರ ಬಂದಿದೆ. ಸ್ನೇಹಿತರೆ, ಇದರಲ್ಲಿ ಇಂಟರ್ಫೇಸಲ್ಲಿ ನೀವು ನೋಡ್ತಾ ಇರುವಾಗಲೇ ಅನ್ಕೋಬೋದು ಇದು ಯಾವ್ದಪ್ಪ ಫೋನ್ ಅಂತೇಳಿ. ಹೌದು ಸ್ನೇಹಿತರೆ, ಗೂಗಲ್ ಅವರು ಈ ವರ್ಷ ಅಂದರೆ ಇವತ್ತು ಮತ್ತೊಂದು ಹೊಸ ಫೋನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಅದಾಗಲೇ ಇಲ್ಲಿ ನೋಡ್ತಾ ಇರುವಾಗೆ ಇಲ್ಲಿ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಇದು ಗೂಗಲ್ ಪಿಕ್ಸೆಲ್ 3 XL ಅಂತೇಳಿ. ಹೌದು ಸ್ನೇಹಿತರೆ, ಗೂಗಲ್ ಅವರು ಇವತ್ತು ಈ ಹೊಸ ಫೋನ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಫೋನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡಿಬಿಟ್ಟು ನೋಡೋಣ ಈ ಒಂದು ಫೋನಲ್ಲಿ ಏನೇನು ಸ್ಪೆಸಿಫಿಕೇಷನ್ಗಳಿದೆ ಈ ಒಂದು ಫೋನ್ ಒಳಗಡೆ, ಮತ್ತು ಈ ಒಂದು ಬಾಕ್ಸಲ್ಲಿ ಏನೇನು ಕಂಟೆಂಟ್ಗಳು ಬಂದಿದೆ, ಯಾವ ಸಾಮಗ್ರಿಗಳು ಈ ಒಂದು ಬಾಕ್ಸ್ ಜೊತೆ ಬಂದಿದೆ ಅಂತ ಸಂಪೂರ್ಣವಾಗಿ ನೋಡೋಣ. ಸೊ ಅದಕ್ಕೂ ಮುಂಚೆ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಬಾಕ್ಸ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ. ಯಾಕಂದರೆ ಇದು ತುಂಬ ಗಟ್ಟಿಮುಟ್ಟಾದಂಥ ಒಂದು ಟೆಂಪರ್ನ ಒಂದು ಕಂಪ್ಲೀಟ್ ಆದಂಥ ಒಂದು ಪ್ಯಾಕಿಂಗ್ ಜೊತೆ ಬಂದಿತ್ತು. ಸೊ ಹಾಗಾಗಿ ಇದನ್ನು ನಾನು ವೀಡಿಯೋದಲ್ಲಿ ಅದಕ್ಕೆ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ನಾನು ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಸೊ ಈ ರೀತಿಯಲ್ಲಿ ಈ ಒಂದು ಗೂಗಲ್ ಕಂಪನಿಯ ಒಂದು ಫೋನ್ ಬರುತ್ತೆ. ಸೊ ಇಲ್ಲಿ ಇಂಟರ್ಫೇಸಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಸೊ ಇಲ್ಲಿ ನಿಮಗೆ ಗೂಗಲ್ ಪಿಕ್ಸೆಲ್ 3 XL ಅಂತ ಇಲ್ಲಿ ಬರೆದಿರ್ತಾರೆ ಸ್ನೇಹಿತರೆ. ಇದನ್ನು ನೀವು ಈ ರೀತಿಯಲ್ಲಿ ಅನ್ಬಾಕ್ಸ್ ಮಾಡ್ಬೋದು. ನೋಡಿ, ಈ ರೀತಿಯಲ್ಲಿ ನೀವು ಅನ್ಬಾಕ್ಸ್ ಮಾಡಬೇಕಾದ್ರೆ ಸ್ನೇಹಿತರೆ ಈ ರೀತಿಯಲ್ಲಿ ನೀವು ಫಸ್ಟ್ ಬರುತ್ತೆ. ಸೊ ಅದಲ್ಲದೆ ಸ್ನೇಹಿತರೆ, ಈ ಒಂದು ಫೋನ್ನ ನಾನು ಈಗಾಗಲೇ ಬೂಟ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿ ನೋಡ್ಬೋದು ನಿಮಗೆ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಇದು ನಿಮಗೆ ಒಂದು ರೀತಿಯಲ್ಲಿ ಲೈಟ್ ಪಿಂಕ್ ಕಲರಿನ ಒಂದು ಒಂದು ಪ್ಯಾನೆಲ್ ಜೊತೆಗೆ ಈ ಒಂದು ಫೋನ್ ನನ್ನ ಹತ್ರ ಬಂದಿದೆ. ಸೊ ಇದನ್ನು ನಾನು ಸ್ಟಾರ್ಟ್ ಮಾಡಿ ನಾವು ಸೈಡ್ಗೆ ಇಡೋಣ. ನೋಡಿ, ಈ ರೀತಿಯಲ್ಲಿ ಈ ಒಂದು ಫೋನ್ ಬರುತ್ತೆ. ನಾವು ಇದನ್ನು ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇನ್ನೂ ಏನೇನು ಬಂದಿದೆ ಅಂತೇಳಿ. ಸೊ ಇದು ಅದರ ಒಂದು ಕ್ಯಾರಿ ಕವರ್ ಆಗಿರುತ್ತೆ. ಇದನ್ನು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ, ಗೂಗಲ್ ಅವರು ಸ್ನೇಹಿತರೆ ಈ ಒಂದು ವರ್ಷದಲ್ಲಿ ಗೂಗಲ್ 3 XL ಅಂತ ಏನು ಲಾಂಚ್ ಮಾಡಿದ್ದಾರೆ, ಈ ಒಂದು ಫೋನ್ ಜೊತೆಗೆ ಸ್ನೇಹಿತರೆ ಅದ್ದೂರಿಯಾದಂಥ ಒಂದು ಇಯರ್ಫೋನ್ಗಳನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಇಯರ್ಫೋನ್ಸ್ಗಳಾಗಿರುತ್ತೆ. ಇಲ್ಲಿ ನೋಡ್ಬೋದು. ಸೊ ಜೊತೆಗೆ ಇದರ ಒಂದು ಚಾರ್ಜಿಂಗ್ ಪೋರ್ಟ್, ನಿಮಗೆ ಇದರ ಒಂದು ಜಾಕ್ ಪೋರ್ಟ್ ಏನಿದೆ, ಇದರ ಒಂದು ಜಾಕ್ ಪೋರ್ಟ್ ಸ್ನೇಹಿತರೆ ನಿಮಗೆ 3.5 mm ಆಡಿಯೋ ಜಾಕ್ ಆಗಿರಲ್ಲ. ಇದು ನಿಮಗೆ ಟೈಪ್ ಸಿಯ ಒಂದು ಆಡಿಯೋ ಜಾಕ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಟೈಪ್ ಸಿನ ಇದರಲ್ಲಿ ಯೂಸ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಇದ್ರ ಜೊತೆಗೆ ಸ್ನೇಹಿತರೆ ಗೂಗಲ್ ಪಿಕ್ಸೆಲ್ 3 XL ಜೊತೆಗೆ ಇಲ್ಲಿ ನಿಮಗೊಂದು ಕನೆಕ್ಟರ್ ಕೇಬಲ್ ಲೈನ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡು ಸ್ನೇಹಿತರೆ ನೀವು ಇಲ್ಲಿ 3.5 mm ಆಡಿಯೋ ಜಾಕ್ನ ಇದ್ರೊಳಗಡೆ ನೀವು ಯೂಸ್ ಮಾಡ್ಕೊಬೋದು. ಯಾಕಂದರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಸ್ನೇಹಿತರೆ, ಶೋಮಿ ಕಂಪ್ನಿಯವರು ಸಹ Mi A2 ಫೋನಲ್ಲಿ ಇದೇ ರೀತಿಯ ಒಂದು ಜಾಕ್ ಕೂಡ ಕೊಟ್ಟಿದ್ದರು. ಯಾಕಂದರೆ ಅದರಲ್ಲೂ ಸಹ ನಿಮಗೆ ಒಂದು ಟೈಪ್ ಸಿ ಒಂದು ಪೋರ್ಟ್ನ ಆ ಒಂದು ಫೋನಲ್ಲಿ ಸಹ ಇತ್ತು. ಆದ್ದರಿಂದ ಅವರು ಸಹ ಈ ರೀತಿಯ ಒಂದು ಜಾಕ್ ಕೊಟ್ಟಿದ್ದರು. ಸೊ ಗೂಗಲ್ ಸಹ ಈ ಒಂದು ಹೊಸ ಫೋನ್ ಏನು ಬಿಡುಗಡೆ ಮಾಡಿದ್ದಾರೆ ಗೂಗಲ್ ಪಿಕ್ಸೆಲ್ 3 XL, ಈ ಒಂದು ಫೋನಲ್ಲಿ ಸಹ ನಿಮಗೆ 3.5 mm ಆಡಿಯೋ ಜಾಕ್ ಬದಲಿಗೆ ನಿಮಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಏನು ಬರುತ್ತೆ ಅದರ ಒಂದು ಕೇಬಲ್ ಲೈನ್ ಕೊಟ್ಟಿದ್ದಾರೆ. ಇದನ್ನು ನೀವು ಬಳಸ್ಕೊಂಡು ನೀವು ಆಡಿಯೋ ಜಾಕ್ನ ಯೂಸ್ ಮಾಡ್ಕೊಬೋದು. ಸೊ ಇದು ಈ ಒಂದು ಫೋನಲ್ಲಿ ಈ ಬಾಕ್ಸಲ್ಲಿ ಬರುತ್ತೆ. ಇದನ್ನು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ, ಈಗಾಗಲೇ ಹೇಳಿದಂತೆ ಇದರಲ್ಲಿ ನಿಮಗೊಂದು ಕೇಬಲ್ ಲೈನ್ ಸಿಗುತ್ತೆ. ಸೊ ಈ ಕೇಬಲ್ ಲೈನ್ ಸಹ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಇದು ನಿಮಗೆ ಎರಡೂ ಸೈಡಲ್ಲಿ ಸಹ ನಿಮಗೆ ಟೈಪ್ ಸಿಯ ಒಂದು ಚಾರ್ಜಿಂಗ್ ಪೋರ್ಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲೂ ಸಹ ನಿಮಗೆ ಟೈಪ್ ಸಿಯ ಒಂದು ಚಾರ್ಜಿಂಗ್ ಪೋರ್ಟ್ ಆಗಿರುತ್ತೆ. ಇಲ್ಲೂ ಸಹ ನಿಮಗೆ ಚಾರ್ಜಿಂಗ್ ಪೋರ್ಟ್ ಟೈಪ್ ಸಿ ಆಗಿರುತ್ತೆ. ಯಾಕಂದರೆ ಸ್ನೇಹಿತರೆ ಇದರ ಒಂದು ಚಾರ್ಜಿಂಗ್ ಅಡಾಪ್ಟರ್ ಏನಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು. ಸೊ ಈ ಒಂದು ಚಾರ್ಜಿಂಗ್ ಅಡಾಪ್ಟರ್ ಅಂದರೆ ಸ್ನೇಹಿತರೆ ಗೂಗಲ್ ಪಿಕ್ಸೆಲ್ 3 XL ಏನಿದೆ ಮೊದಲ ಬಾಲಿಗೆ ಸ್ನೇಹಿತರೆ ಟೈಪ್ ಸಿ ಅಡಾಪ್ಟರ್ನ ಇವರು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಸಹ ನಿಮಗೆ ಟೈಪ್ ಸಿ ಒಂದು ಅಡಾಪ್ಟರ್ನ ಪೋರ್ಟ್ ಆಗಿರುತ್ತೆ. ಸೊ ಇದು ನಿಮಗೆ ಒಂದು ಚಾರ್ಜಿಂಗ್ ಅಡಾಪ್ಟರ್ ಬರುತ್ತೆ ಸ್ನೇಹಿತರೆ. ಇದು ಸಹ ನಿಮಗೆ ಇಲ್ಲಿ ನೋಡ್ಬೋದು, ಇದು ನಿಮಗೆ 5 amp ಅವರ್ ನಿಮಗೆ ಇದು ಔಟ್ಪುಟ್ ಸಹ ಈ ಒಂದು ಅಡಾಪ್ಟರ್ ನಿಮಗೆ ಕೊಡುತ್ತೆ. ಸೊ ಇದು ಈ ಒಂದು ಬಾಕ್ಸಲ್ಲಿ ಬರುವಂತಹ ಕೆಲವು ಡೀಟೇಲ್ಗಳಾಗಿರುತ್ತೆ. ಅದು ಬಿಟ್ಟು ಸ್ನೇಹಿತರೆ ಇಲ್ಲಿ ನಿಮಗೆ ಕೆಲವು ಯೂಸರ್ ಮ್ಯಾನ್ಯುವಲ್ ಗೈಡ್ಸ್ ಸಿಗುತ್ತೆ ಸ್ನೇಹಿತರೆ. ಯೂಸರ್ ಗೈಡ್ ನೀವು ಯೂಸ್ ಮಾಡ್ಕೊಬೋದು. ಯಾವ ರೀತಿ ಈ ಒಂದು ಫೋನ್ನ ಸ್ಟಾರ್ಟ್ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಬಳಸ್ಕೊಬೇಕು ಅನ್ನೋ ಒಂದು ಯೂಸರ್ ಗೈಡ್ ಸಿಗುತ್ತೆ. ಜೊತೆಗೆ ಇಲ್ಲಿ ನಿಮಗೊಂದು ಸಿಮ್ ರಿಜೆಕ್ಟಿಂಗ್ ಟೂಲ್ ಕೂಡ ಈ ಒಂದು ಡಿವೈಸಲ್ಲಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು. ಸೊ ಇದು ಸಿಮ್ ರಿಜೆಕ್ಟಿಂಗ್ ಟೂಲ್ ಆಗಿರುತ್ತೆ. ಅದು ಬಿಟ್ಟು ಇದರಲ್ಲಿ ಸ್ನೇಹಿತರೆ ನಿಮಗೆ ಇಲ್ಲಿ ನೋಡ್ಬೋದು, ಇದರಲ್ಲಿ ನಿಮಗೆ ಒಂದು ಚಾರ್ಜಿಂಗ್ ಪೋರ್ಟ್ ಕೂಡ ಈ ಒಂದು ಫೋನಲ್ಲಿ ನಿಮಗೆ ಚಾರ್ಜಿಂಗ್ USB OTG ಸಪೋರ್ಟ್ಗೆ ಅಂತಲೇ ಇದರಲ್ಲಿ ನಿಮಗೊಂದು USB OTG ಒಂದು ಗೂಗಲಿನ ಕಡೆಯಿಂದ ಒಂದು ಫೈಲ್ ಟ್ರಾನ್ಸ್ಫರ್ಗಾಗಿ ನಿಮಗೆ USB OTG ಸಹ ಗೂಗಲ್ ಕಡೆಯಿಂದನೇ ಇದು ನಿಮಗೆ ಈ ಒಂದು ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಇದು ಸಹ ನಿಮಗೆ ಟೈಪ್ ಸಿಯ ಒಂದು USB ಕೇಬಲ್ ಲೈನ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ನೀವು ಈ ರೀತಿಯಲ್ಲಿ ಈ ಒಂದು OTGನ ಈ ಒಂದು ಫೋನ್ ಜೊತೆಗೆ ನೀವು ಬಳಸ್ಕೊಬೋದು. ಸೊ ಇವೆಲ್ಲ ಈ ಒಂದು ಗೂಗಲ್ ಈ ಒಂದು ಫೋನ್ ಏನು ಲಾಂಚ್ ಮಾಡಿದ್ದಾರೆ ಗೂಗಲ್ ಪಿಕ್ಸೆಲ್ 3 XL. ಸೊ ಈ ಒಂದು ಫೋನಲ್ಲಿ ಬಾಕ್ಸ್ನಲ್ಲಿ ಬರುವಂತಹ ಸಂಪೂರ್ಣವಾದಂತಹ ಒಂದು ಕಂಟೆಂಟ್ಗಳಾಗಿರುತ್ತೆ. ಸೊ ಇವಾಗ ಈ ಒಂದು ಫೋನ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಫೋನ್ ಬಗ್ಗೆ ಆನ್ ಮಾಡಿ ಈ ಫೋನ್ ಬಗ್ಗೆ ಮಾತಾಡೋಣ. ಈ ಫೋನಲ್ಲಿ ಏನಿದೆ ಏನಿಲ್ಲ ಅನ್ನೋಂಥ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೊದಲಿಗೆ ಸ್ನೇಹಿತರೆ ಈ ಒಂದು ಫೋನ್ ಏನು ಕೊಟ್ಟಿದ್ದಾರೆ ಇದರ ಒಂದು
ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಇದು ಸ್ನೇಹಿತರೆ 18:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಸೈಡಿಂದ ಸ್ವಲ್ಪ ಕವರ್ ಆಗಿರುವ ಕಾರಣದಿಂದಾಗಿ ಇದು ನಿಮಗೆ 18:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರುತ್ತೆ ಸ್ನೇಹಿತರೆ. ಅಂದರೆ ಕಂಪ್ಲೀಟಾಗಿ ಇದು ನಿಮಗೆ 5.5 ಇಂಚಿನ ಕಂಪ್ಲೀಟ್ ಆದಂಥ ಒಂದು ಡಿಸ್ಪ್ಲೇನ ಈ ಒಂದು ಗೂಗಲ್ ಪಿಕ್ಸೆಲ್ 3 XL ಈ ಒಂದು ಫೋನ್ ಹೊಂದ್ಕೊಂಡಿರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಒಳಗಡಿನ ಒಂದು ಹಾರ್ಡ್ವೇರ್ ಡೀಟೇಲ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನಿಮಗೆ ಪವರ್ಫುಲ್ ಚಿಪ್ಸೆಟ್ ಆಗಿರುವಂತಹ ಒಂದು ಸ್ನ್ಯಾಪ್ಡ್ರ್ಯಾಗನ್, ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ನ ಒಂದು 845ನ ಒಂದು ಪ್ರೊಸೆಸರ್, ಈ ಒಂದು ಚಿಪ್ಸೆಟ್ಟು ಈ ಒಂದು ಡಿವೈಸಲ್ಲಿ ನಿಮಗೆ ಬರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರಲ್ಲಿ ನಿಮಗೆ 6 GB RAM ಮತ್ತು 64 GB ಸ್ಟೋರೇಜ್ ಈ ಒಂದು ಡಿವೈಸಲ್ಲಿ ಬರುತ್ತೆ. ಇದರ ಬೆಲೆ ಸ್ನೇಹಿತರೆ ಇನ್ನೂ ಸಂಪೂರ್ಣವಾಗಿ ಇದರ ಬಹಿರಂಗ ಆಗಿಲ್ಲ. ಇದರ ಬೆಲೆನ ಸ್ನೇಹಿತರೆ ನಿಮಗೆ ಯಾರಿಗೂ ಇದ್ರ ಬಗ್ಗೆ ಬೆಲೆ ತಿಳ್ಕೊಬೇಕು ಅಂತ ನೀವು ಇಷ್ಟಪಡ್ತೀರಾ, ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅದರಲ್ಲಿ ನಾನು ಈ ಒಂದು ಫೋನಿನ ಬೆಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಫೋನ್ ಎಲ್ಲಿ ಸಿಗುತ್ತೆ ಅನ್ನೋ ಸಂಪೂರ್ಣವಾದ ಮಾಹಿತಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ಯಾರಿಗೆ ಬೇಕು ನೀವು ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಫೋನ್ ಏನು ಕೊಡ್ತಾ ಇದ್ದಾರೆ ಗೂಗಲ್ ಕಡೆಯಿಂದ, ಇದರಲ್ಲಿ ನಿಮಗೆ ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ ಈ ವರ್ಷ ಗೂಗಲ್ ಸ್ನೇಹಿತರೆ ಸೆಲ್ಫಿ ಕ್ಯಾಮ್ರಾಗೋಸ್ಕರ ತುಂಬ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಫ್ರಂಟ್ ಸೈಡಲ್ಲಿ ನೀವು ನೋಡ್ಬೋದು, ಇದರಲ್ಲಿ ನಿಮಗೆ 8 MP ಪ್ಲಸ್ 8 MP ನಿಮಗೆ ಫ್ರಂಟ್ ಸೈಡಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ಒಳಗಡೆ ಭಾಗದಲ್ಲಿ ನಿಮಗೆ ಸೆಲ್ಫಿ ಕ್ಯಾಮ್ರಾ ಮತ್ತು ವಿಡಿಯೋ ಕರೆಗಳಿಗಾಗಿ ಈ ಒಂದು ಫೀಚರ್ನ ಕೊಟ್ಟಿರ್ತಾರೆ. ಜೊತೆಗೆ ಸ್ನೇಹಿತರೆ ಈ ಒಂದು ಡಿವೈಸಲ್ಲಿ ನೀವು ಗಮನಿಸಬೇಕಂತ ಒಂದು ವಿಷಯ ಅಂತ ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ ನಾಚ್ ಕೂಡ ಇದೆ. 2 ನಾಚ್ಗಳಲ್ಲಿ ಸ್ನೇಹಿತರೆ 2 ಕ್ಯಾಮ್ರಾ ಮತ್ತು ಮಧ್ಯದಲ್ಲಿ ನಿಮಗೆ ಆಡಿಯೋ ಸ್ಪೀಕರ್ ಕೂಡ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾ ಆಗಿರುತ್ತೆ. 8 MP ಫ್ರಂಟ್ ಸೈಡಲ್ಲಿ 8+8 MP ಮತ್ತು ಬ್ಯಾಕ್ ಸೈಡ್ ಇದರ ಒಂದು ಬ್ಯಾಕ್ ಸೈಡ್ ನೋಡೋದು ಸ್ನೇಹಿತರೆ, ಬ್ಯಾಕ್ ಸೈಡಲ್ಲಿ ನಿಮಗೆ 12.2 MP ನಿಮಗೆ ಕ್ಯಾಮ್ರಾ ಸೆನ್ಸರ್ ಸೆಟಪ್ನ ಬ್ಯಾಕ್ ಸೈಡಲ್ಲಿ ಕೊಟ್ಟಿರ್ತಾರೆ. ಮತ್ತು ನಿಮಗೆ ಇಲ್ಲಿ LED ಫ್ಲ್ಯಾಶ್ ಲೈಟ್ ಕೂಡ ಈ ಒಂದು ಡಿವೈಸಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಜೊತೆಗೆ ಸ್ನೇಹಿತರೆ ಗೂಗಲ್ ಪಿಕ್ಸೆಲ್ 3 XL ಅಲ್ಲಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಗೂಗಲ್ನ ಒಂದು ಬ್ರ್ಯಾಂಡಿಂಗ್ ಅಂತ ಏನಿದೆ ಅದು ಸಹ ಈ ಒಂದು ಡಿವೈಸಲ್ಲಿ ಬರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಕೊನೆಯದಾಗಿ ಇದು ನಿಮಗೆ ಕಂಪ್ಲೀಟಾಗಿ ಒಂದು ಈಗ ಒಂದು ಓರಿಯೋ ಅಪ್ಡೇಟ್ ಏನಿದೆ 8.1 ಓರಿಯೋ ಏನಿದೆ, ಸೊ ಇದು ನಡೆಯುತ್ತೆ. ಅದ್ರ ಜೊತೆಗೆ ಇದು ನಿಮಗೆ ಸ್ನೇಹಿತರೆ ಡ್ವೆಲ್ ಸಿಮ್ ಸೆಟಪ್ ಕೂಡ ನೀವು ಇದರಲ್ಲಿ ಮಾಡ್ಕೊಬೋದು. ನೋಡಿ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಸಿಮ್ ಟ್ರೈಗಳನ್ನ ಕೊಟ್ಟಿರ್ತಾರೆ. ಮತ್ತು ಸ್ನೇಹಿತರೆ ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇದರಲ್ಲಿ ನೀವು ಯಾವುದೇ ರೀತಿಯಲ್ಲಿ ಒಂದು ಮೈಕ್ರೋ SD ಕಾರ್ಡ್ನ ಹಾಕ್ಕೊಂಡು ನೀವು ನೀವು ಎಕ್ಸ್ಪೆಂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಯಾವುದೇ ರೀತಿಯ ಒಂದು ಸ್ಲಾಟ್ನ ಇದರಲ್ಲಿ ಕೊಟ್ಟಿಲ್ಲ. ಸೊ ಇದು ಈ ಒಂದು ಫೋನಿನ ಒಂದು ಡೀಟೇಲ್ ಆಗಿರುತ್ತೆ. ಇದರ ಕೊನೆಯದಾಗಿ ಇದರ ಒಂದು ಬ್ಯಾಟ್ರಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಸಿಗುತ್ತೆ ಸ್ನೇಹಿತರೆ. 2915 mAh ಬ್ಯಾಟ್ರಿ ಬ್ಯಾಕ್ ಸೈಡಲ್ಲಿ ನಿಮಗೆ ಬರುತ್ತೆ. ಸೊ ಸ್ನೇಹಿತರೆ ಇದು ಈ ಒಂದು ಫೋನಿನ ಒಂದು ಇಂಟರ್ನಲ್ ಡೀಟೇಲ್ ಆಗಿರುತ್ತೆ. ಎಕ್ಸ್ಟರ್ನಲ್ ಇದರ ಒಂದು ಓವರ್ವ್ಯೂ ಕೊಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ಸ್ ಕೊಡ್ತಾ ಇದ್ದಾರೆ ಮತ್ತು ಆನ್ ಆಫ್ ಕೀ ಇಲ್ಲಿ ನಿಮಗೆ ಆರೆಂಜ್ ಕಲರಲ್ಲಿ ಬರುತ್ತೆ ಸ್ನೇಹಿತರೆ. ಅದು ಬಿಟ್ಟು ನಿಮಗೆ ಇಲ್ಲಿ AR ಸೆನ್ಸರ್ಗಳು ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಅದು ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಒಂದು ಬಟನ್ಗಳಿಲ್ಲ. ಮತ್ತು ಕೆಳಗಡೆ ನಿಮಗೆ 3.5 mm ಆಡಿಯೋ ಜಾಕಿಗೆ ಬದಲಾಗಿ ನಿಮಗೆ Type-C ಚಾರ್ಜಿಂಗ್ ಪೋರ್ಟ್ನ ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಸಿಮ್ ಟ್ರೈ ಕೊಟ್ಟಿರ್ತಾರೆ. ಸೊ ಇದು ಸಂಪೂರ್ಣವಾದಂಥ ಒಂದು ಡೀಟೇಲ್ ಆಗಿರುತ್ತೆ. ಇದರಲ್ಲಿ ಸ್ಪೀಕರ್ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ಗೂಗಲ್ ಪಿಕ್ಸೆಲ್ 3 XL ಅಲ್ಲಿ ಸ್ನೇಹಿತರೆ ಫ್ರಂಟ್ ಸೈಡಲ್ಲಿ ನಿಮಗೆ ಸ್ಪೀಕರ್ಗಳನ್ನ ಕೊಟ್ಟಿರ್ತಾರೆ ಈ ಒಂದು ಡಿವೈಸಲ್ಲಿ. ಸೊ ಸ್ನೇಹಿತರೆ ಇದು ಸಂಪೂರ್ಣವಾದಂಥ ಈ ಒಂದು ಫೋನಿನ ಒಂದು ಅನ್ಬಾಕ್ಸಿಂಗ್ ಡೀಟೇಲ್ ಆಗಿರುತ್ತೆ. ಇದರ ಸಂಪೂರ್ಣವಾದಂಥ ಒಂದು ಮಾಹಿತಿ ಸ್ನೇಹಿತರೆ ನಾನು ರಿವ್ಯೂ ಮಾಡುವಾಗ ರಿವ್ಯೂನಲ್ಲಿ ಈ ಒಂದು ಫೋನಿನ ಸಂಪೂರ್ಣವಾದಂಥ ಒಂದು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ಬಿಟ್ಟು ನಿಮ್ಗೆ ಬೇರೆ ಯಾವುದೇ ಒಂದು ಮಾಹಿತಿ ಬೇಕಿದ್ದರೆ ಸ್ನೇಹಿತರೆ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಅಲ್ಲಿ ನೀವು ಕಮೆಂಟ್ ಮಾಡಿ ನಾನು ತಿಳಿಸ್ಬೋದು. ಮತ್ತು ಇದೇ ರೀತಿ ಒಂದು ವಿಡಿಯೋಗಳಿಗೋಸ್ಕರ ಸ್ನೇಹಿತರೆ ನೀವು ಡಿಜಿಟ್ ಕನ್ನಡ ಫೇಸ್ಬುಕ್ ಪೇಜ್ನ ಸಹ ನೀವು ಫಾಲೋ ಮಾಡ್ತಾ ಇರ್ಬೋದು. ಧನ್ಯವಾದ.